ಹಲೋ ಸ್ಟೂಡೆಂಟ್ಸ್. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಬ್ರೈನ್ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಬ್ರೈನ್ ಇಟ್ ಈಸ್ ಡಿವೈಡೆಡ್ ಇಂಟು 3 ಪಾರ್ಟ್ಸ್ ಅಂತ ಓದಿದ್ವಿ. ಒಂದು ಫೋರ್ ಬ್ರೈನ್, ಸೆಕೆಂಡ್ ಮಿಡ್ ಬ್ರೈನ್, ಥರ್ಡ್ ಹೈಂಡ್ ಬ್ರೈನ್. ಫೋರ್ ಬ್ರೈನ್, ಮಿಡ್ ಬ್ರೈನ್, ಹೈಂಡ್ ಬ್ರೈನ್. ಅದರಲ್ಲಿ ನಾವು ಫೋರ್ ಬ್ರೈನ್ ಬಗ್ಗೆ ಕಂಪ್ಲೀಟಾಗಿ ಓದಿದ್ವಿ. ಅದರಲ್ಲಿ ಸೆರೆಬ್ರಮ್ ಬಗ್ಗೆ ತಿಳ್ಕೊಂಡ್ವಿ, ಮತ್ತು ಹೈಪೋಥಲಾಮಸ್ ಬಗ್ಗೆ ಕೂಡ ತಿಳ್ಕೊಂಡ್ವಿ. ಇದ್ರ ಜೊತೆ ಫೋರ್ ಬ್ರೈನಲ್ಲಿ ಥಲಾಮಸ್ ಅಂತ ಕೂಡ ಒಂದು ಬರುತ್ತೆ. ಇದರದ್ದು ಏನಿಲ್ಲ ಕೆಲಸ, ಈ ಸೆನ್ಸ್ ಆರ್ಗನ್ಸಿಂದ ರಿಸೀವ್ ಮಾಡ್ಕೊಂಡಿರುವಂಥ ಸ್ಟಿಮ್ಯುಲಸ್ನ ಸೆರೆಬ್ರಮ್ಗೆ ಕಳಿಸೋದು ಇದರ ಕೆಲಸ ಅಷ್ಟೇ. ಸೊ ಇದ್ರ ಬಗ್ಗೆ ಅಷ್ಟು ಇಂಪಾರ್ಟೆಂಟ್ ಇಲ್ಲ. ನೀವು 10th ಓದೋದು ಮೇಜರಾಗಿ ಸೆರೆಬ್ರಮ್ ಬಗ್ಗೆ ಓದ್ತೀರಾ, ಹೈಪೋಥಲಾಮಸ್ ಬಗ್ಗೆ ಓದ್ತೀರಾ. ಸೊ ಲಾಸ್ಟ್ ಟೈಮಲ್ಲಿ ಅದರ ಫಂಕ್ಷನ್ಗಳ ಬಗ್ಗೆ ತಿಳ್ಕೊಂಡಿದ್ವಿ. ಸೆರೆಬ್ರಮ್ ಇಟ್ ಇಸ್ ಕಾಲ್ಡ್ ಇಟ್ ಈಸ್ ಅ ಸೀಟ್ ಆಫ್ ಕಾನ್ಷಿಯಸ್ನೆಸ್. ವಾಲಂಟರಿ ಆ್ಯಕ್ಷನ್ಸನ್ನು ಕಂಟ್ರೋಲ್ ಮಾಡುತ್ತೆ ಅಂತ ತಿಳ್ಕೊಂಡಿದ್ವಿ. ಆಮೇಲೆ ಇಟ್ ಸ್ಟೋರ್ಸ್ ಇನ್ಫಾರ್ಮೇಷನ್. ಸೊ ನಾವು ಸೆನ್ಸ್ ಆರ್ಗನ್ಸಿಂದ ಏನು ರಿಸೀವ್ ಮಾಡ್ಕೊಳ್ಳುತ್ತೆ ಸ್ಟಿಮ್ಯುಲಸ್ಗಳನ್ನ, ಅದನ್ನು ಸೆರೆಬ್ರಲ್ ಸೆಲ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ ಅಂತ ಕೂಡ ಓದಿದ್ವಿ. ಆ ಸ್ಟೋರ್ ಮಾಡಿರೋವಂಥದ್ದನ್ನು ನಮಗೆ ಯಾವಾಗ ಬೇಕಾವಾಗ ಬಳಸ್ಕೊಡೋದಕ್ಕೆ ಮೆಮೊರಿ ಅಂತ ಕರೀತಾರೆ ಅಂತ ಕೂಡ ತಿಳ್ಕೊಂಡಿದ್ವಿ. ನೆಕ್ಸ್ಟ್ ಹೈಪೋಥಲಾಮಸಿಗೆ ಬಂದರೆ ಇದು ಬಾಡಿ ಟೆಂಪರೇಚರ್ನ ಮೇಂಟೈನ್ ಮಾಡುತ್ತೆ, ವಾಟರ್ ಬ್ಯಾಲೆನ್ಸನ್ನ ಮೇಂಟೈನ್ ಮಾಡುತ್ತೆ, ಸ್ಲೀಪ್ ಮತ್ತು ಅಪಟೈಟ್ ಅಂದರೆ ಹಸುವನ್ನು ಕೂಡ ನಿಯಂತ್ರಿಸುತ್ತೆ ಅಂತ ತಿಳ್ಕೊಂಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಮಿಡ್ ಬ್ರೈನ್ ಮತ್ತು ಹೈಂಡ್ ಬ್ರೈನ್ ಬಗ್ಗೆ ತಿಳ್ಕೊಳ್ಳೋಣ. ಈ ಮಿಡ್ ಬ್ರೈನ್ ಮತ್ತು ಹೈಂಡ್ ಬ್ರೈನ್ ಏನಿದೆ, ಇಟ್ ಕಂಟ್ರೋಲ್ಸ್ ಇನ್ವಾಲಂಟರಿ ಆ್ಯಕ್ಷನ್ಸ್. ಇನ್ವಾಲಂಟರಿ ಆ್ಯಕ್ಷನ್ಸ್ ಅಂದರೆ ಏನು? ವಿಚ್ ಇಸ್ ನಾಟ್ ಇನ್ ಅವರ್ ಕಂಟ್ರೋಲ್. ಥಿಂಕಿಂಗ್ ಪ್ರೋಸೆಸ್ ಮೂಲಕ ಕಂಟ್ರೋಲ್ ಮಾಡೋಕ್ಕೆ ಆಗದೇ ಇರೋವಂಥ ಆ್ಯಕ್ಷನ್ಸು. ಫಾರ್ ಎಕ್ಸಾಂಪಲ್ಲು, ನಮಗೆ ಏನಾದರೂ ತುಂಬ ಇಷ್ಟವಾಗಿರೋದು ನೋಡಿದ್ರೆ ಬಾಯಲ್ಲಿ ನೀರು ಬರೋವಂಥದ್ದು, ಆ ರೀತಿ. ಸೊ ಈ ವಾಲಂಟರಿ ಆ್ಯಕ್ಷನ್ಸ್ ಅಂದರೆ ನಮ್ಮ ಕಂಟ್ರೋಲಲ್ಲಿ ಇರುತ್ತೆ. ನಾವು ಇವಾಗ ವಾಕ್ ಮಾಡ್ತಾ ಇದ್ದೀವಿ, ನಾವು ನಿಲ್ಲಿಸ್ಬೇಕು ಅಂದರೆ ನಿಲ್ಲಿಸ್ಬೋದು, ಅದು ನಮ್ಮ ಕಂಟ್ರೋಲಲ್ಲಿ ಇರುತ್ತೆ. ಥಿಂಕಿಂಗ್ ಪ್ರೋಸೆಸ್ಗೆ ಇನ್ವಾಲ್ವ್ ಆಗಿರುತ್ತೆ, ಥಿಂಕಿಂಗ್ ಪ್ರೋಸೆಸ್ ಇನ್ವಾಲ್ವ್ ಆಗಿರುತ್ತೆ. ನಾವು ಯೋಚನೆ ಮಾಡಿ ಅದನ್ನು ಮಾಡ್ಬೋದು. ಇಲ್ಲಿ ಯಾವುದೇ ರೀತಿ ಥಿಂಕಿಂಗ್ ಪ್ರೋಸೆಸ್ ಇನ್ವಾಲ್ವ್ ಆಗಿರಲ್ಲ. ಸೊ ಈಗ ಫುಡ್ಡು ಒಂದ್ಸಲ ಡೈಜೆಸ್ಟಿವ್ ಟ್ರ್ಯಾಕ್ಟಿಗೆ ಎಂಟರ್ ಆದರೆ ಅದ್ರ ಮೂಮೆಂಟನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಹಾರ್ಟ್ ಬೀಟನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಬ್ರೀತಿಂಗನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆ ರೀತಿ ಆ್ಯಕ್ಷನ್ಸನ್ನು ಇನ್ವಾಲಂಟರಿ ಆ್ಯಕ್ಷನ್ಸ್ ಅಂತ ಕರೀತಾರೆ. ಸೊ ಇನ್ವಾಲಂಟರಿ ಆ್ಯಕ್ಷನ್ಸನ್ನ ಕಂಟ್ರೋಲ್ ಮಾಡೋದು ಯಾವುದು? ಮಿಡ್ ಬ್ರೈನ್ ಮತ್ತು ಹೈಂಡ್ ಬ್ರೈನು. ಸೊ ಇವೆರಡು ಇನ್ವಾಲಂಟರಿ ಆ್ಯಕ್ಷನ್ಸ್ನ ಕಂಟ್ರೋಲ್ ಮಾಡ್ತವೆ. ಸೊ ಮಿಡ್ ಬ್ರೈನ್ ಪರ್ಟಿಕ್ಯುಲರ್ ಫಂಕ್ಷನ್ ಅಂತ ಬಂದರೆ, ಇಟ್ ಕನೆಕ್ಟ್ಸ್ ಫೋರ್ ಬ್ರೈನ್ ಆ್ಯಂಡ್ ಹೈಂಡ್ ಬ್ರೈನ್. ಸೊ ಇದು ಮಿಡ್ಲಲ್ಲಿರೋ ಪಾರ್ಟ್ ಆಗಿರೋದ್ರಿಂದ ಫೋರ್ ಬ್ರೈನನ್ನು ಮತ್ತು ಹೈಂಡ್ ಬ್ರೈನನ್ನು ಕನೆಕ್ಟ್ ಮಾಡುತ್ತೆ ಮಿಡ್ ಬ್ರೈನು. ಮತ್ತು ಇನ್ನೇನು ಆ್ಯಕ್ಟಿವಿಟೀಸ್ ಇದೆ ಮಿಡ್ ಬ್ರೈನ್ದು, ಏನು ಫಂಕ್ಷನ್ ಇದೆ ಅಂದರೆ, ಇಟ್ ಈಸ್ ಕನ್ಸರ್ನ್ಡ್ ವಿತ್ ದ ರಿಫ್ಲೆಕ್ಸ್ ಮೂಮೆಂಟ್ ಆಫ್ ಹೆಡ್ ಆ್ಯಂಡ್ ನೆಕ್. ರಿಫ್ಲೆಕ್ಸ್ ಮೂಮೆಂಟ್ ಆಫ್ ಹೆಡ್ ಆ್ಯಂಡ್ ನೆಕ್ ಅಂದರೆ, ನಾವು ಎಷ್ಟೋ ಸಲ ನಾವು ಕಣ್ಣಲ್ಲಿ ನೋಡಿರೋ ಅಂಥದ್ದು ಅಥವಾ ಕಿವಿಯಲ್ಲಿ ಕೇಳಿಸ್ಕೊಂಡಿರೋ ಅಂಥದ್ದಕ್ಕೆ ಕತ್ತು ಮತ್ತು ತಲೆಯನ್ನು ಉಪಯೋಗಿಸಿ ಹ್ಞೂ ಅಥವಾ ಹ್ಞೂ ಅಂತ ರೆಸ್ಪಾನ್ಸ್ ಕೊಡ್ತೀವಿ, ಕತ್ತನ್ನು ಅಳ್ಳಾಡಿಸಿ. ಅಂಥ ರಿಫ್ಲೆಕ್ಸ್ ಮೂಮೆಂಟನ್ನು ಕಂಟ್ರೋಲ್ ಮಾಡೋದು ಈ ಮಿಡ್ ಬ್ರೈನು. ಯೂಶ್ವಲಿ ಈ ರಿಫ್ಲೆಕ್ಸ್ ಮೂಮೆಂಟ್ ಆಫ್ ಹೆಡ್ ಆ್ಯಂಡ್ ನೆಕ್ಕು ಯಾವುದಕ್ಕೆ ರೆಸ್ಪಾನ್ಸ್ ಆಗಿ ಕೊಡುತ್ತೆ ಮಿಡ್ ಬ್ರೈನು? ಫಾರ್ ದ ವಿಷುಯಲ್ ಸ್ಟಿಮ್ಯುಲೈ, ವಿಷುಯಲ್ ಆ್ಯಂಡ್ ಆಡಿಟರಿ ಸ್ಟಿಮ್ಯುಲೈ. ವಿಷುಯಲ್ ಅಂದರೆ ಕಣ್ಣಿಗೆ ಕಾಣಿಸುವಂಥದ್ದು, ವಿಷುಯಲ್ ಸ್ಟಿಮ್ಯುಲೈ. ಆಡಿಟರಿ ಅಂದರೆ ಕೇಳಿಸ್ಕೊಂಡಿರೋ ಅಂಥದ್ದು. ವಿಷುಯಲ್ ಮತ್ತು ಆಡಿಟರಿ ಸ್ಟಿಮ್ಯುಲೈಗೆ ರೆಸ್ಪಾನ್ಸ್ ಆಗಿ ಕತ್ತು ಮತ್ತು ತಲೆಯನ್ನು ಉಪಯೋಗಿಸಿ ರಿಫ್ಲೆಕ್ಸ್ ಮೂಮೆಂಟ್ ಮಾಡೋದು. ರಿಫ್ಲೆಕ್ಸ್ ಅಂದರೆ ತಕ್ಷಣ ಸಡನ್ ರೆಸ್ಪಾನ್ಸನ್ನು ಕೊಡೋ ಅಂಥದ್ದು. ಸೊ ಮಿಡ್ ಬ್ರೈನ್ ಈಸ್ ಕನ್ಸರ್ನ್ಡ್ ವಿತ್ ದ ರಿಫ್ಲೆಕ್ಸ್ ಮೂಮೆಂಟ್ ಆಫ್ ಹೆಡ್ ಆ್ಯಂಡ್ ನೆಕ್ ಇನ್ ರೆಸ್ಪಾನ್ಸ್ ಟು ವಿಷುಯಲ್ ಆ್ಯಂಡ್ ಆಡಿಟರಿ ಸ್ಟಿಮ್ಯುಲೈ. ಇದು ಎರಡು ಮಿಡ್ ಬ್ರೈನಿನ ಕೆಲಸ. ಒಂದು
ಫೋರ್ ಬ್ರೈನ್ ಮತ್ತು ಹೈಂಡ್ ಬ್ರೈನನ್ನು ಕನೆಕ್ಟ್ ಮಾಡೋದು. ಇನ್ನೊಂದು ವಿಜುವಲ್ ಮತ್ತು ಆಡಿಟರಿ ಸ್ಟಿಮ್ಯುಲೈಗೆ ಹೆಡ್ ಮತ್ತು ನೆಕ್ಕನ್ನು ಉಪಯೋಗಿಸ್ಕೊಂಡು ರಿಫ್ಲೆಕ್ಸ್ ರೆಸ್ಪಾನ್ಸನ್ನು ಮೂಮೆಂಟನ್ನು ಕೊಡುವಂಥದ್ದು, ಅಂದರೆ ಸಡನ್ ರೆಸ್ಪಾನ್ಸನ್ನು ಕೊಡುವಂಥದ್ದು. ಸೊ ನೆಕ್ಸ್ಟು ಹೈಂಡ್ ಬ್ರೈನ್ ಬಗ್ಗೆ ತಿಳ್ಕೊಳ್ಳೋಣ. ನೆಕ್ಸ್ಟು ಹೈಂಡ್ ಬ್ರೈನಲ್ಲಿ ಏನೇನಿರುತ್ತೆ? ಸೆರೆಬೆಲ್ಲಮ್, ಪಾನ್ಸ್, ಮೆಡುಲಾ ಅಬ್ಲಾಂಗೇಟ. ಸೆರೆಬೆಲಮ್, ಪಾನ್ಸ್, ಮೆಡುಲಾ ಅಬ್ಲಾಂಗೇಟ. ಮೆಡುಲಾ ಅಂತ ಓದಿದ್ರೆ ಸಾಕು. ಸೆರೆಬೆಲ್ಲಮ್ ಬೇರೆ, ಸೆರೆಬ್ರಮ್ ಬೇರೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಹೈಂಡ್ ಬ್ರೈನಲ್ಲಿ ಬರುವಂಥದ್ದು ಸೆರೆಬೆಲಮ್, ಈ ಪಾರ್ಟ್. ನಾವು ಫೋರ್ ಬ್ರೈನಲ್ಲಿ ಓದಿದ್ದು ಸೆರೆಬ್ರಮ್. ಸೊ ಹೈಂಡ್ ಬ್ರೈನಲ್ಲಿ ನಾವು 3 ಪಾರ್ಟ್ಸನ್ನ ಓದ್ತೀವಿ. ಒಂದು ಸೆರೆಬೆಲ್ಲಮ್, ಸೆಕೆಂಡ್ ಪಾನ್ಸ್, ಥರ್ಡ್ ಮೆಡುಲಾ ಅಬ್ಲಾಂಗೇಟ. ಫಸ್ಟು ಸೆರೆಬೆಲಮ್ ಬಗ್ಗೆ ತಿಳ್ಕೊಳ್ಳೋಣ. ಸೆರೆಬೆಲಮ್ ಇಟ್ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಪಾರ್ಟ್ ಆಫ್ ದ ಬ್ರೈನ್. ಸೆರೆಬ್ರಮ್ಮು ಫಸ್ಟ್ ಲಾರ್ಜೆಸ್ಟ್ ಪಾರ್ಟ್. ಸೆರೆಬೆಲ್ಲಮ್ ಏನಿದೆ ಇದು ಸೆಕೆಂಡ್ ಲಾರ್ಜೆಸ್ಟ್ ಪಾರ್ಟ್ ಆಫ್ ದ ಬ್ರೈನ್. ಸೊ ಈ ಸೆರೆಬೆಲ್ಲಮ್ ಫಂಕ್ಷನ್ಸ್ ಏನೇನು ನೋಡೋಣ. ಸೆರೆಬೆಲ್ಲಮ್ ಫಂಕ್ಷನ್ ಏನಂದರೆ, ಸೊ ಮೇಂಟೆನೆನ್ಸ್ ಆಫ್ ಈಕ್ವಿಲಿಬ್ರಿಯಮ್ ಅಥವಾ ಬ್ಯಾಲೆನ್ಸ್ ಅಂತ ಕೂಡ ಕರಿಬೋದು. ಬ್ಯಾಲೆನ್ಸ್ ಆ್ಯಂಡ್ ಪೋಸ್ಚರ್ ಆಫ್ ದ ಬಾಡಿ. ಬಾಡಿಯ ಈಕ್ವಿಲಿಬ್ರಿಯಮ್ನ ಮೇಂಟೈನ್ ಮಾಡುವಂಥದ್ದು, ಅಂದರೆ ಬಾಡಿನ ಬ್ಯಾಲೆನ್ಸ್ ಮಾಡುವಂಥದ್ದು, ಬಾಡಿ ಪೋಸ್ಚರನ್ನು ಬ್ಯಾಲೆನ್ಸ್ ಮಾಡುವಂಥದ್ದು ಸೆರೆಬೆಲ್ಲಮ್ಗೆ ಸಂಬಂಧಪಟ್ಟ ಕೆಲಸ. ಹೇಗೆ, ಈಗ ಫಾರ್ ಎಕ್ಸಾಂಪಲ್ ವಾಕ್ ಮಾಡ್ತಾ ಇರ್ತೀರ, ಸ್ಟ್ರೈಟ್ ಲೈನಲ್ಲಿ ವಾಕ್ ಮಾಡ್ತಾ ಇರ್ತೀರ ಅಂದ್ಕೊಳ್ಳಿ, ಇಲ್ಲ ಕೆಳಗಡೆ ಏನೋ ಬಿದ್ದಿದೆ ತಗೋಬೇಕು ನೀವು ಅಂಥ ಟೈಮಲ್ಲಿ ಬಾಡಿ ಬ್ಯಾಲೆನ್ಸ್ ತಪ್ಪಲ್ಲ. ನಮ್ಮ ಮಸಲ್ಸಿನ ಮೂಮೆಂಟ್ಸ್ ಏನಿರುತ್ತೆ ಅದು ಈ ಸೆರೆಬೆಲ್ಲಮಿನ ಕಂಟ್ರೋಲಲ್ಲಿ ಇರುತ್ತೆ. ಈ ವಾಕಿಂಗ್ ಅನ್ನೋದು ಇಟ್ ಮೇ ಬಿ ವಾಲಂಟ್ರಿ ಆ್ಯಕ್ಷನ್, ಅದು ವಾಲಂಟ್ರಿ ಆ್ಯಕ್ಷನ್ನೇ. ಆದರೆ ಆ ವಾಕ್ ಮಾಡಬೇಕಾದ್ರೆ ಬಾಡಿನ ಏನು ಬ್ಯಾಲೆನ್ಸ್ ಮಾಡೋದಿದೆಯಲ್ಲ, ಬಾಡಿ ಪೋಸ್ಚರನ್ನು ಬ್ಯಾಲೆನ್ಸ್ ಮಾಡೋದೇನಿದೆ ಅದು ಯಾವುದರಿಂದ ಆಗುತ್ತೆ? ಮಸಲ್ಸಿನ ಮೂಮೆಂಟ್ಸನ್ನು ಕಂಟ್ರೋಲ್ ಮಾಡೋದ್ರಿಂದ ಆಗುತ್ತೆ. ಹಾಗಾಗಿ ಸೆರೆಬೆಲ್ಲಮ್ ಇದೇನು ಮಾಡುತ್ತೆ? ಸೆರೆಬೆಲ್ಲಮ್ ಇಟ್ ಕಂಟ್ರೋಲ್ಸ್ ಆ್ಯಂಡ್ ಕೋಆರ್ಡಿನೇಟ್ಸ್ ದ ಮೂಮೆಂಟ್ ಆಫ್ ದ ಮಸಲ್ಸ್. ಹಾಗಾಗಿ ದಿಸ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಮೇಂಟೆನೆನ್ಸ್ ಆಫ್ ಬಾಡಿ ಬ್ಯಾಲೆನ್ಸ್. ಸೊ ಏನಕ್ಕೆ ಬಾಡಿ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೆರೆಬೆಲ್ಲಮ್? ಹೇಗೆ ಹೆಲ್ಪ್ ಮಾಡುತ್ತೆ ಅಂದರೆ ಬೈ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಟಿಂಗ್ ದ ಮೂಮೆಂಟ್ ಆಫ್ ದ ಮಸಲ್ಸ್. This is the function of the cerebellum. So next coming into pons. So pons ಈ ಪಾರ್ಟು. ಸೊ ಇದ್ರ ಕೆಲಸ ಏನು? So it controls mastication. It is also concerned with facial expression. ಸೊ ಮುಖದ ಹಾವಭಾವ ಏನು ಎಕ್ಸ್ಪ್ರೆಷನ್ಸ್, ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ನಾವು ತೋರಿಸ್ತೀವಿ, ಅದು ಈ ಪಾನ್ಸಿನ ಕಂಟ್ರೋಲಲ್ಲಿ ಇರುತ್ತೆ. ಅದ್ರ ಜೊತೆಗೆ ರೆಸ್ಪಿರೇಷನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಮ್ಯಾಸ್ಟಿಕೇಶನ್ ಅಂದ್ರೇನು? ನೀವು ಅಗಿಬೇಕಾದ್ರೆ ಆ ಕಡೆಯಿಂದ ಈ ಕಡೆ ಫುಡ್ಡನ್ನು ಬಾಯೊಳಗಡೆ ಹೊರಳಿಸಾಡ್ತೀರಾ, ಅಗಿತೀರಾ. ಸೊ ದಟ್ ಈಸ್ ಮ್ಯಾಸ್ಟಿಕೇಶನ್. ಅದನ್ನು ಕಂಟ್ರೋಲ್ ಮಾಡೋದು ಪಾನ್ಸು. ಫೇಶಿಯಲ್ ಎಕ್ಸ್ಪ್ರೆಷನನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಹಾಗೆ ರೆಸ್ಪಿರೇಷನ್ಗೂ ಬ್ರೀತಿಂಗ್ಗೂ ವ್ಯತ್ಯಾಸ ಇದೆ ಅನ್ನೋದು ನಿಮಗೆ ಗೊತ್ತಿದೆ ಆಲ್ರೆಡಿ. ಸೊ ರೆಸ್ಪಿರೇಷನ್ನ ಕೂಡ ಕಂಟ್ರೋಲ್ ಮಾಡುತ್ತೆ ಯಾವುದು? ಪಾನ್ಸು. ನೆಕ್ಸ್ಟು ಮೆಡುಲ್ಲಾ ಅಬ್ಲಾಂಗೇಟ ಅಂತಲೇ ಬರೀಬೇಕಂತೇನಿಲ್ಲ, ಮೆಡುಲ್ಲಾ ಅಂತ ಬರೆದ್ರೂ ಸಾಕು. ಸೊ ಮೆಡುಲ್ಲಾ ಫಂಕ್ಷನ್ ಏನು? ಇನ್ವಾಲಂಟರಿ ಆ್ಯಕ್ಷನ್ಸನ್ನು ಕಂಟ್ರೋಲ್ ಮಾಡೋದು ಮೆಡುಲಾನೆ. ಇನ್ವಾಲಂಟರಿ ಆ್ಯಕ್ಟಿವಿಟೀಸ್ನ ಕಂಟ್ರೋಲ್ ಮಾಡುತ್ತೆ. ಇನ್ವಾಲಂಟರಿ ಆ್ಯಕ್ಟಿವಿಟೀಸ್ ಅಂದರೆ ಬ್ರೀತಿಂಗ್ ಆಗಿರ್ಬೋದು, ಹಾರ್ಟ್ ಬೀಟು, ಹಾಗೆ ಡೈಜೆಸ್ಟಿವ್ ಟ್ರ್ಯಾಕ್ಟಲ್ಲಿ ಏನು ಮೂಮೆಂಟ್ಸ್ ಇರುತ್ತೆ ಅದನ್ನು ಕೂಡ ಕಂಟ್ರೋಲ್ ಮಾಡುತ್ತೆ ಯಾವುದು? ಮೆಡುಲಾ ಅಬ್ಲಾಂಗೇಟ. ಸೊ ಮೆಡುಲಾ ಅಬ್ಲಾಂಗೇಟ ಮೇಜರ್ಲಿ ಕಂಟ್ರೋಲ್ಸ್
ಇನ್ವಾಲಂಟ್ರಿ ಆ್ಯಕ್ಷನ್ಸ್, ಅದರಲ್ಲಿ ಬ್ರೀತಿಂಗ್, ಹಾರ್ಟ್ ಬೀಟ್, ಡೈಜೆಸ್ಟಿವ್ ಟ್ರ್ಯಾಕ್ಟಲ್ಲಿ ಆಗುವಂಥ ಮೂಮೆಂಟ್ಸು, ಸ್ವ್ಯಾಲೋಯಿಂಗ್ ಆಗಿರ್ಬೋದು ಅಥವಾ ಈ ವಾಮಿಟಿಂಗ್ ಆಗಿರ್ಬೋದು, ಕಾಫಿಂಗ್ ಆಗಿರ್ಬೋದು, ಈ ರೀತಿ ಏನಾದರೂ ಆದರೆ ಅದು ಇನ್ವಾಲಂಟ್ರಿ ಆ್ಯಕ್ಷನ್ಸ್ ಆಗಿದ್ದರೆ ಅದನ್ನು ಮೆಡುಲಾ ಅಬ್ಲಾಂಗೇಟ ಕಂಟ್ರೋಲ್ ಮಾಡುತ್ತೆ. ಇದ್ರ ಜೊತೆಗೆ ಎನ್ಸೈಮ್ ಸೆಕ್ರೀಷನ್, ನೀವು ಓದಿರ್ತೀರ ಸಲೈವರಿ ಅಮೈಲೇಸ್ ಅನ್ನೋ ಎನ್ಸೈಮು ನಮ್ಮ ಬಾಯಲ್ಲಿ ಸೆಕ್ರೇಟ್ ಆಗುತ್ತೆ ಅಂತ. ಅದೇ ಥರ ಎಷ್ಟೋ ಎನ್ಸೈಮ್ಸು ನಮ್ಮ ಬಾಡಿನಲ್ಲಿ ಸೆಕ್ರೇಟ್ ಆಗುತ್ತೆ. ಆ ಎನ್ಸೈಮ್ ಸೆಕ್ರೀಷನನ್ನು ಕಂಟ್ರೋಲ್ ಮಾಡುತ್ತೆ ಮೆಡುಲಾ ಅಬ್ಲಾಂಗೇಟ. ಅದ್ರ ಜೊತೆಗೆ ಬ್ಲಡ್ ಪ್ರೆಷರ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಇಟ್ ಆಲ್ಸೋ ಕಂಟ್ರೋಲ್ಸ್ BP or blood pressure. So these are all the activities which are controlled by medulla oblongata. ಯಾವ್ಯಾವುದು? breathing, heartbeat, movement in the digestive tract which involves swallowing, coughing ಇರ್ಬೋದು, ವಾಮಿಟಿಂಗ್ ಇರ್ಬೋದು. ನೆಕ್ಸ್ಟ್ ಎನ್ಸೈಮ್ ಸೆಕ್ರೀಷನ್, ಎನ್ಸೈಮನ್ನು ಸೆಕ್ರೀಟ್ ಮಾಡೋದನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಅದ್ರ ಜೊತೆ ಬ್ಲಡ್ ಪ್ರೆಷರ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಸೊ ಇದು ಮೆಡುಲಾ oblongata functions. So this is regarding the hind brain. So hind brain ಅಲ್ಲಿ ನಾವು 3 parts ಬಗ್ಗೆ ತಿಳ್ಕೊಂಡ್ವಿ. ಒಂದು cerebellum, second largest part of the brain. ಸೊ ಅದು ಬಾಡಿ ಪೋಸ್ಚರ್ನ ಮೇಂಟೈನ್ ಮಾಡೋಕ್ಕೆ ಜೊತೆಗೆ ಈಕ್ವಿಲಿಬ್ರಿಯಮ್ನ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೆಕೆಂಡು ಪಾನ್ಸು. ಸೊ ಪಾನ್ಸ್ ಕಂಟ್ರೋಲ್ಸ್ ಮ್ಯಾಸ್ಟಿಕೇಷನ್, ಫೇಶಿಯಲ್ ಎಕ್ಸ್ಪ್ರೆಷನ್ ಆ್ಯಂಡ್ ರೆಸ್ಪಿರೇಷನ್. ಆ್ಯಂಡ್ ಲಾಸ್ಟ್ ಒನ್, most important one, medulla, it controls involuntary activities such as breathing, heartbeat, movement in the digestive tract, enzyme secretion, and it also controls blood pressure ಅಂತ ತಿಳ್ಕೊಂಡ್ವಿ. ಸೊ ಇಲ್ಲಿ ಪಾನ್ಸ್ ಬಗ್ಗೆ ಓದಬೇಕಾದ್ರೆ ನಾವು ಪೆರಿಫೆರಲ್ ನರ್ವಸ್ ಸಿಸ್ಟಮ್ PNS ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ವಿ. ಅದರಲ್ಲಿ PNS ಅಲ್ಲಿ ಕ್ರೇನಿಯಲ್ ನರ್ವ್ಸ್ ಮತ್ತು ಪೆರಿಫೆರಲ್ ನರ್ವ್ಸ್ ಅಂತ ಇರುತ್ತೆ, ಸ್ಪೈನಲ್ ನರ್ವ್ಸ್ ಅಂತ ಇರುತ್ತೆ ಅಂತ ಓದಿದ್ವಿ. ಕ್ರೇನಿಯಲ್ ನರ್ವ್ಸ್ ಮತ್ತು ಸ್ಪೈನಲ್ ನರ್ವ್ಸ್. ಆ ಕ್ರೇನಿಯಲ್ ನರ್ವ್ಸು ಯೂಶಲಿ 12 ಪೇರ್ಸ್ ಆಫ್ ಕ್ರೇನಿಯಲ್ ನರ್ವ್ಸ್ ಇರುತ್ತೆ. ಕ್ರೇನಿಯಲ್ ನರ್ವ್ಸ್ ಅಂದರೆ ಬ್ರೈನಿಂದ ಬರೋವಂಥ ನರ್ವ್ಸ್ಗೆ ಕ್ರೇನಿಯಲ್ ನರ್ವ್ಸ್ ಅಂತ ಕರಿತೀವಿ. ಬ್ರೈನಿಂದ ಬರೋವಂಥ 12 ಪೇರ್ಸ್ ಆಫ್ ನರ್ವ್ಸಲ್ಲಿ 4 ಪೇರ್ಸ್ ಆಫ್ ನರ್ವ್ಸು ಈ ಪಾನ್ಸಿಂದ ಬರುತ್ತೆ. ಸೊ 4 ಪೇರ್ಸ್ ಆಫ್ ಕ್ರೇನಿಯಲ್ ನರ್ವ್ಸ್ ಅರೈಸಸ್ ಫ್ರಮ್ ಪಾನ್ಸ್. ಸೊ ಇದು ಒಂದು ನೀವು ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ಸೊ ಪಾನ್ಸಿಂದ 4 ಪೇರ್ಸ್ ಆಫ್ ಕ್ರೇನಿಯಲ್ ನರ್ವ್ಸ್. ಕ್ರೇನಿಯಲ್ ನರ್ವ್ಸ್ ಅಂದರೆ ಬ್ರೈನಿಂದ ಬರುವಂಥ ನರ್ವ್ಸು. ಅದರಲ್ಲಿ 4 ಪೇರ್ಸು ಪಾನ್ಸಿಂದ ಒರಿಜಿನೇಟ್ ಆಗುತ್ತೆ. ಸೊ ದಿಸ್ ಈಸ್ ರಿಗಾರ್ಡಿಂಗ್ ದ ಫಂಕ್ಷನ್ಸ್ ಆಫ್ ದ ಬ್ರೈನ್. ಬ್ರೈನಲ್ಲಿ 4 ಬ್ರೈನ್ ಫಂಕ್ಷನ್ಸು, ಮಿಡ್ ಬ್ರೈನ್ ಫಂಕ್ಷನ್ಸು, ಹೈಂಡ್ ಬ್ರೈನ್ ಫಂಕ್ಷನ್ಸು 3 ಗೊತ್ತಾಯಿತು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಸ್ಪೈನಲ್ ಕಾರ್ಡ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಸ್ಪೈನಲ್ ಕಾರ್ಡ್ ಎಲ್ಲಿರುತ್ತೆ? ಈ ಮೆಡುಲಾ ಅಬ್ಲಾಂಗೇಟ ಏನಿದೆ, ದಿಸ್ ಕಂಟಿನ್ಯೂಸ್ ಆಸ್ ಅ ಸ್ಪೈನಲ್ ಕಾರ್ಡ್ ಅಂತ ನಾವು ಆಲ್ರೆಡಿ ಓದಿದ್ದೀವಿ. ಸೊ ಮೆಡುಲಾ ಅಬ್ಲಾಂಗೇಟ ಕಂಟಿನ್ಯೂಸ್ ಆಸ್ ಸ್ಪೈನಲ್ ಕಾರ್ಡ್. ಸೊ ಸ್ಪೈನಲ್ ಕಾರ್ಡ್ ಬಗ್ಗೆ ತಿಳ್ಕೊಳ್ಳೋಣ, ಜೊತೆಗೆ ರಿಫ್ಲೆಕ್ಸ್ ಆ್ಯಕ್ಷನ್ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಸೊ ನಿಮಗೆ ಈ ಕ್ಲಾಸಸ್ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.